ಶ್ರುತಿ ಮ್ಯಾಮ್, ನಿಮ್ದೊಂದು ಕ್ವಶನ್. ಕುಲದೇವರು ಮತ್ತೆ ಮನೆ ದೇವರ ಬಗ್ಗೆ ವ್ಯತ್ಯಾಸ ಏನು ಅಂತ ಹೇಳಿ ಕೇಳಿದ್ರು ಅಲ್ವಾ? ಹೌದು ಹೌದು ಮೇಡಮ್. ಮೇಡಮ್, ಇವಾಗ ನೀವು ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ರಿ ಅಲ್ವಾ? ಕುಲದೇವತೆ ಅಂದ್ರೆ ಒಂದು ಕುಲ ಜನಾಂಗ ಅಂತ ಹಾಕಿದ್ರಿ. ಏನ್ ಗೊತ್ತಾ, ಇಲ್ಲಿ ಒಂದೇ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಇವಾಗ ನಾವ್ ಏನಿದೀವಲ್ಲ, ನಾವು ಪ್ರತಿ ಒಬ್ರು ಸಹಿತ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಂದು ವಾಸಿಸುವಂತವ್ರು. ಓಕೆನಾ? ನಮ್ಮ ವಂಶಾವಳಿ ಅಂದ್ರೆ ಕುಲ ಅಂತ ಹೇಳಿ, ನಮ್ಮ ವಂಶಾವಳಿ, ನಮ್ಮ ಅಜ್ಜ ಅಜ್ಜಿ, ನನ್ನ ತಂದೆ ತಾಯಿ, ಮತ್ತೆ ಅವ್ರ ಮುತ್ತಜ್ಜ ಅಜ್ಜ, ಹೀಗೆ ಪ್ರತಿ ಒಬ್ರು ಒಂದು ವಂಶಾವಳಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾವೇನಂತೀವಿ, ಕುಲ ಅಂತ ಹೇಳ್ತೀವಿ. ಓಕೆನಾ? ಈಗ ಕುಲ ಅಂತ ಹೇಳಿದಾಗ ನಾವು ಒಬ್ಬೊಬ್ರು ನಮ್ಮ ಅಜ್ಜ ಅಜ್ಜಿ ಅವ್ರೇನು ನೆಡ್ಸ್ಕೊಂತ ಬಂದಿದ್ದಾರೆ, ಆ ದೇವರನ್ನ ಅಂದ್ರೆ ನಾವ್ ಆದಿಶಕ್ತಿ ಆಗಿರ್ಬೋದು, ಅಥವಾ ನಮಗ್ ಇವಾಗ ಇರುವಂತದ್ದು. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಕ್ಲಿಯರಿಟಿ ಇದೆ? ಕೇಳ್ತಾ ಇದೆ ಇವಾಗ? ಪೂಜೆ ಮಾಡ್ತಾ ನಮ್ದು ವಂಶಾವಳಿ ಅಂದ್ರೆ ನಾವು ನಮ್ಮ ಅಜ್ಜ ಅಜ್ಜಿ ಏನು ನಮಗೆ ಪೂಜೆ ಮಾಡಕ್ ಹೇಳಿರ್ತಾರೆ, ನಾವು ಆರಾಧನೆ ಮಾಡ್ತಾ ಇರ್ತೀವಿ. ಆ ದೈವ ಶಕ್ತಿನ ನಾವ್ ಏನ್ ಮಾಡ್ತೀವಿ, ಅದನ್ನ ಆರಾಧನೆ ಮಾಡೋದನ್ನ ನಮ್ಮ ಕುಲದೇವರು ಅಂತ ಹೇಳ್ತೀವಿ. ಈಗ ಪ್ರಸ್ತುತವಾಗಿ ನಾವ್ ಏನ್ ಇವಾಗ ಈಗಿರುವಂತಹ ಸ್ಥಿತಿಯಲ್ಲಿ ಅಂದ್ರೆ, ನಾವು ನಮ್ಮ ಮನೆಗೆ ನಮಗೆ ಏನೋ ಒಂದು ಹರಕೆ ಬೇಕಾಯ್ತು, ಆ ದೇವ್ರ ಹತ್ರ ನಮಗೆ ಆಂಜನೇಯ ಆಗಿರ್ಬೋದು, ಅಥವಾ ರಾಘವೇಂದ್ರ ಆಗಿರ್ಬೋದು, ಅಥವಾ ಸಾಯಿಬಾಬಾ ಆಗಿರ್ಬೋದು, ಹೀಗೆ ನಮಗೆ ಇಷ್ಟ ದೇವರು ಅಂತ ಹೇಳ್ತಾರೆ. ಅದನ್ನು ಸಹಿತ ನಾವು ನಮ್ಮ ಮನೆ ದೇವ್ರು ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ತರ ನಡ್ಕೋತಾರೆ. ಓಕೆನಾ? ಈಗ ನಮ್ ಕುಲ ದೇವ್ರೆ ಬೇರೆ ಇರುತ್ತೆ, ನಮಗೆ ಇದು ಒಳ್ಳೇದ್ ಮಾಡಿದೆ ಅಂತ ಹೇಳಿ ಆ ದೇವ್ರನ್ನೇ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಮನೆ ದೇವ್ರನ್ನಾಗಿ ಮಾಡ್ತಾರೆ. ಆದ್ರೆ ಕುಲದೇವರು ಅಂದ್ರೆ ನಮ್ಮ ವಂಶಾವಳಿಯಿಂದ ಬಂದಂತದ್ದು ಕುಲದೇವರು. ಆ ಕುಲದೇವ್ರನ್ನ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ ನಮಗ್ ಗೊತ್ತಿರಲ್ಲ ಅಲ್ವಾ? ನಾವು ಈಗೇನು ನಮಗೆ ಈಗ ನಮ್ಮ ತಂದೆ ತಾಯಿ ಏನು ನಮಗೆ ಆಂಜನೇಯನ್ ಪೂಜೆ ಮಾಡಿ ಅಂತ ಹೇಳ್ತಾರೆ, ಅಥವಾ ಸಾಯಿಬಾಬಾನ್ ಪೂಜೆ ಮಾಡಿ ಅಂತಾರೆ, ರಾಯರನ್ನ ಪೂಜೆ ಮಾಡಿ ಅಂತ ಹೇಳ್ತಾರೆ. ಈಗ ನಾವು ಪೂಜೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಮನೆದೇವ್ರು ಅನ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಒಬ್ಬೊಬ್ರು ಒಂದೊಂದ್ ತರ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಮೊದಲನೇದಾಗಿ ಏನ್ ಹೇಳ್ಬೇಕು, ಕುಲದೇವರು ಅಂತ ಹೇಳಿದ್ರೆ ನಮ್ಮ ತಾತಂದಿರು ನಮ್ಮ ಮುತ್ತಾತಂದಿರು ಏನ್ ಪೂಜೆ ಮಾಡಿರ್ತಾರ ಆ ಎಲ್ಲಾ ದೇವರನ್ನು ಸಹಿತ ನಾವು ಪ್ರಾರ್ಥನೆ ಮಾಡಿದಂಗೆ ನಾವು ಹೋಗಿ ಎಲ್ಲಂತೂ ಪೂಜೆ ಮಾಡಕ್ಕಾಗಲ್ಲ. ಕೊನೆ ಪಕ್ಷ ನಮ್ಮ ಆತ್ಮಪೂರ್ವಕವಾಗಿ ಅದಕ್ಕೊಂದು ಪ್ರಾರ್ಥನೆ ಕೊಟ್ಟಿವಿ ಅಂದ್ರೆ ನಮ್ಮಲ್ಲಿರುವಂತ ಎಷ್ಟೋ ಅಡೆತಡೆಗಳನ್ನ ತೆಗೆದು ಹಾಕುತ್ತೆ ಅನ್ನೋ ಒಂದು ಆಧ್ಯಾತ್ಮಿಕ ನಂಬಿಕೆ ಅದು. ಹಾಗಾಗಿ ನಾನು ಇನ್ವೈಟ್ ಮಾಡಿದ್ದು. ಓಕೆನಾ? ಕ್ಲಿಯರ್ ಆಯ್ತಾ? ಶ್ರುತಿ ಮ್ಯಾಮ್ ಇದ್ದೀರಾ? ಓಕೆ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ನಾವು ಏನ್ ಮಾಡಿದ್ವಿ, ನಮ್ಮದೇ ಆದಂತಹ ನಮ್ಮ ದೇಹದ ಒಂದೊಂದು ಒಂದು ಕೃತಜ್ಞತೆ ಹೇಳೋದಾಯ್ತು, ಮತ್ತೆ ಗ್ರಾಟಿಟ್ಯೂಡ್ ತಿಳಿಸೋದು ಹೇಗೆ ಅನ್ನೋದು ನಾವು ನೋಡ್ತಾ ಬಂದ್ವಿ. ಇವತ್ತು ನಮ್ಮ ಬಾಡಿ ಹೀಲಿಂಗ್ ಅಂದ್ರೆ ನಮ್ಮ ಬಾಡಿ ಹೀಲಿಂಗ್ ಹೇಗ್ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಹೆಲ್ತ್ ಹೇಗೆ ನೋಡ್ಕೊಳ್ಳೋದ್ರ ಬಗ್ಗೆ, ಹೇಗೆ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯವನ್ನ ಪ್ರಸ್ತಾಪ ಮಾಡೋಣ. ಓಕೆನಾ? ಇದು ಬ್ರಹ್ಮಾಂಡದ ಅಂತ ಹೇಳುದು. ಈ ಬ್ರಹ್ಮಾಂಡ ಮತ್ತು ದೇಹದ ಕನೆಕ್ಷನ್. ನಮಗೆ ಬ್ರಹ್ಮಾಂಡದ ಕನೆಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, 5 ತತ್ವಗಳು, ಈ ಬ್ರಹ್ಮಾಂಡದಲ್ಲಿ ಹೇಗೆ 5 ತತ್ವಗಳನ್ನ ಒಳಗೊಂಡು ಸೃಷ್ಟಿಯಾಗಿರುತ್ತೋ, ನಮ್ಮ ದೇಹನೂ ಸಹಿತ ಅದು ಬ್ರಹ್ಮಾಂಡದ 5 ತತ್ವಗಳೇನಿದೆ, ಅಗ್ನಿ ತತ್ವ, ಜಲತತ್ವ, ವಾಯು ತತ್ವ, ಮತ್ತೆ ಆಕಾಶ ತತ್ವ, ಹೀಗೆ 5 ತತ್ವಗಳೇನಿದೆ ಅದರಿಂದ ನಮ್ಮ ದೇಹವನ್ನು ಸಹಿತ ಒಳಗೊಂಡಿದೆ. ಇದು ಬ್ರಹ್ಮಾಂಡದಲ್ಲಿ ಯಾವ ಸೃಷ್ಟಿ ನಡೀತಾ ಇದೆಯೋ ಅದು ನಮ್ಮ ದೇಹದಲ್ಲಿಯೂ ಸಹಿತ ಅದೇ ತರದ ಸೃಷ್ಟಿ ಅಂತ ಹೇಳ್ಬೋದು. ಇಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ, ಯಥಾ ಬ್ರಹ್ಮಾಂಡೆ ತದಾ ಪಿಂಡಾಂಡೆ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಏನ್ ಇದೆಯೋ ಅದೆಲ್ಲವೂ ನಮ್ಮ ದೇಹದ ಒಳಗೆ ಇದೆ ಅನ್ನೋದು. ಓಕೆನಾ? ನಮ್ಮ ದೇಹವೇ ಒಂದು ದೈವ ಶಕ್ತಿ ಅಂತ ಹೇಳ್ಬೋದು. ನಮ್ಮ ದೇಹನೇ ಒಂದು ದೈವ ಶಕ್ತಿ ಅಂತ ಹೇಳ್ಬೋದು. ಅದು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಾ ಇದೆ ಅಂದ್ರೆ, ನಮ್ಮ ಆಧ್ಯಾತ್ಮಿಕವಾಗಿ ನಾವು ಏನೆಲ್ಲ ಯೋಚನೆ ಮಾಡ್ತಾ ಇದೀವಿ, ಪ್ರತಿ ಒಂದು ವಿಚಾರದಲ್ಲಿಯೂ ಸಹಿತ ನಮಗೆ ಬ್ರಹ್ಮಾಂಡದ ಮುಖ್ಯ ಸಂದೇಶಗಳಾಗಿರ್ಬೋದು, ನಮಗೆ ಅಲ್ಲಿ ಆಗುವಂತಹ ವಾತಾವರಣಗಳಾಗಿರಬಹುದು, ನಮಗೆ ನಮ್ಮ ಬಾಡಿಗೆ ಯಾವ ರೀತಿ ಸ್ಪಂದಿಸುತ್ತೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಗಾಳಿ ಬೆಳಕು
ನೀರು ಇದೆಲ್ಲ ಹೇಗೆ ನಮಗೆ ಸಿಗುತ್ತೋ ನಮ್ಮ ಬಾಡಿಯಲ್ಲೂ ಸಹಿತ ಅದೇ ತರನೇ ನಡೀತಾ ಇರುತ್ತೆ, ಅದೇ ತರದ ಕ್ರಿಯೆಗಳು ನಡೀತಾ ಹೋಗುತ್ತೆ. ಓಕೆನಾ? ಈಗ ನಮ್ಮ ಬಾಡಿಲಿ ಏನಾದ್ರು ಹೆಲ್ತ್ ಕೆಟ್ಟಿದೆ ಅನ್ನೋದಕ್ಕೆ ನಮಗಲ್ಲಿ ಏನಂತ ತತ್ವಗಳಿರುತ್ತೆ, 5 ತತ್ವಗಳಿದೆ. ಆ 5 ತತ್ವಗಳಲ್ಲಿ ಯಾವ್ದಾದ್ರೂ ಒಂದು ಏರುಪೇರು ಆಗಿತ್ತು, ಅದರಲ್ಲಿ ಯಾವ್ದೋ ನಮಗೆ ಒಂದು ಹೆಚ್ಚು ನೀರ್ ಕುಡಿದೇ ಇದ್ದಾಗ ನಮ್ಮ ಬಾಡಿ ಏನಾಗುತ್ತೆ, ಹೀಟ್ ಆಗುತ್ತೆ. ಅದನ್ನ ತಂಪ್ ಮಾಡ್ಬೇಕು ಅಂತ ಹೇಳಿದ್ರೆ ನೀರ್ ಕುಡಿಬೇಕಲ್ವಾ? ಹೀಗೆ ನಮ್ಮ ಬಾಡಿಗೆ ಏನೆಲ್ಲ ಬೇಕು ಅದನ್ನ ನಾವು ಸರಿಯಾಗಿ ಮಾಡ್ತಾ ಹೋದಿವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯನೂ ಸಹಿತ ಇಲ್ಲಿ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಪಿರಿಚುವಲ್ ಆಗಿ ಹೋದ್ವಿ ಅಂತ ಹೇಳಿದ್ರೆ ಒಂದು ಪಂಚತತ್ವಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿದಿನ ನಾವು ನಮ್ಮ ದೇಹ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಇವಾಗ ನಮ್ಮ ದೇಹ ಚೆನ್ನಾಗಿದೆ ಅಂದ್ರೆ ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಆತ್ಮ ಇರೋದ್ರಿಂದ ಅದನ್ನ ದೇವರು ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ, ಅಂದ್ರೆ ದೇವರು ಅಂತ ಹೇಳಿ ಭಾವಿಸ್ತಾರೆ. ಒಂದು ದೇವಾಲಯ ಅಂತ ಹೇಳಿ ನಮ್ಮ ದೇಹವನ್ನು ಒಂದು ದೇವಾಲಯ ಅಂತ ಹೇಳಿ ಅದನ್ನ ಪೂಜಿಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆತ್ಮ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಆ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ದೇಹವನ್ನು ನಾವು ಶುದ್ಧೀಕರಣ ಹೇಗ್ ಮಾಡ್ತೀವಿ, ನಾವು ಪ್ರತಿದಿನನೂ ಒಂದೊಂದು ತರಹದ ಶುದ್ಧೀಕರಣ ಮಾಡ್ಕೊಂತ ಬಂದ್ವಿ. ಆತ್ಮ ಶುದ್ಧೀಕರಣ ಮಾಡಿದ್ವಿ, ಮತ್ತೆ ನಮ್ಮ ಬಾಡಿ ಹೀಲಿಂಗ್ ಮಾಡಿದ್ವಿ, ಕೃತಜ್ಞತಾ ತಿಳಿಸ್ತಾ ಬಂದ್ವಿ, ನಮ್ಮಲ್ಲಿರುವಂತಹ ಬ್ಲಾಕೇಜಸ್ನೆಲ್ಲ ಹೊರ ಹಾಕ್ತಾ ಬಂದ್ವಿ. ಹೀಗೆ ನಮ್ಮ ದೇಹವನ್ನು ಪ್ರತಿದಿನನೂ ಶುದ್ಧೀಕರಣ ಮಾಡ್ತಾನೆ ಬಂದ್ವಿ. ಓಕೆನಾ? ಇವಾಗ ನಮಗೆ ನಮ್ಮಲ್ಲಿ ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ನಮ್ಮ ದೇಹವನ್ನು ಯಾವ ರೀತಿ ಶುದ್ಧೀಕರಣ ಮಾಡ್ಬೇಕು ಅನ್ನೋದರ ಬಗ್ಗೆ ಹೋದ ವಾರದಲ್ಲೇ ನಿಮಗೆ ಒಂದು ಪಂಚತತ್ವಗಳು ಅಂದ್ರೆ ಪಂಚಭೂತಗಳನ್ನ ಹೇಗೆ ಸಮತೋಲನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಅಲ್ಲಿ ಧ್ಯಾನನು ಸಹಿತ ನಾನು ಮಾಡಿಸಿದ್ದೆ. ಓಕೆನಾ? ಇಲ್ಲಿ ನಮಗೆ ನಮ್ಮ ಚಕ್ರಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರುವಂತಹ ನಮ್ಮ ಬಾಡಿಯಲ್ಲಿರುವಂತಹ 7 ಚಕ್ರಸ್ ಅಂದ್ರೆ 7 ಚಕ್ರಗಳು ಇದೆ. ಒಂದು ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾದಿಷ್ಠಾನ ಚಕ್ರ ಮತ್ತೆ ಮೂಲಾಧಾರ ಚಕ್ರ. ಈ 7 ಚಕ್ರಗಳನ್ನ ನಾವು ಹೇಗ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳೇನು, ಇದು 7 ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಅದೇ ಒಂದು ಸ್ಪಿರಿಚುವಲ್ ವರ್ಕ್ ಆಗಿ ಅಂದ್ರೆ ಒಂದು ಕ್ಲಾಸೇ ನಡೆಯುತ್ತೆ. ಓಕೆನಾ? ಒಂದು ಮಾಸ್ಟರ್ ಕ್ಲಾಸೇ ನಡೆಯುತ್ತೆ. ನಮ್ಮ ಚಕ್ರಗಳನ್ನ ಹೇಗೆ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು, ನಾವ್ ಅದನ್ನ ಹೇಗ್ ಮಾಡ್ಬೇಕು. ಇಲ್ಲಿ ಜಸ್ಟ್ ನಾನ್ ನಿಮಗೆ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಒಂದ್ 4-5 ವಿವರಣೆ ಕೊಡ್ತಾ ಹೋಗ್ತೇನೆ. ಹೇಗಪ್ಪ ಅಂತ ಹೇಳಿದ್ರೆ, ನಮಗೆ ತುಂಬಾನೇ ಬಾಡಿ ತುಂಬಾನೇ ನೋವಲ್ಲಿರುತ್ತೆ. ಓಕೆನಾ? ನಾವು ತುಂಬಾನೇ ಟಯರ್ಡ್ ಆಗಿರ್ತೀವಿ, ತುಂಬಾನೇ ಸುಸ್ತಾಗಿರ್ತೀವಿ. ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಒಬ್ಬೊಬ್ರದ್ದು ಒಂದೊಂದ್ ತರ ಇರತ್ತೆ. ನಾವು ಸುಸ್ತಾದಾಗ ಬಂದು ನಿದ್ದೆ ಮಾಡಿದ್ರೆ ನಾವು ಫೀಲ್ ಬೆಟರ್ ಅಂತ ಹೇಳ್ತೀವಿ. ಓಕೆನಾ? ಅದೇ ಸ್ಪಿರಿಚುವಲ್ ಇದಕ್ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಸ್ವಲ್ಪ 5 ನಿಮಿಷ ನಾವು ಧ್ಯಾನ ಮಾಡೋದ್ರಿಂದ ಆ ಸ್ಪಿರಿಚುವಲ್ ವರ್ಕ್ ಸಹಿತ ನಮಗೆ 5 ನಿಮಿಷದ ಧ್ಯಾನ ಅರ್ಧ ತಾಸು 1 ತಾಸು ನಮಗೆ ಎನರ್ಜಿಯನ್ನ ಕೊಡುತ್ತೆ. ಆಗ ನಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ಚಕ್ರಗಳು ಸಹಿತ ಇಡೀ ದಿನ ಕೆಲಸ ಮಾಡಿ ಅದರದ ಶಕ್ತಿನ ಕಳ್ಕೊಂಡಿರ್ತವೆ. ಆ ಶಕ್ತಿನ ನಾವು ಏನ್ ಮಾಡ್ತೀವಿ, ಧ್ಯಾನ ಮಾಡೋ ಮುಖಾಂತರ ಅದನ್ನ ನಾವು ನಮ್ಮ ಚಕ್ರಗಳಿಗೆ ಆ ಶಕ್ತಿಯನ್ನ ಕೊಡೋದ್ರಿಂದ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೊರ ಹಾಕುತ್ತೆ. ಕೋಪ ಬಂದಿರುತ್ತೆ, ಹಠ ಬಂದಿರುತ್ತೆ, ಭಯ ಅಂತ ಏನೋ ಒಂಥರ ಭಯ ಫೀಲ್ ಆಗ್ತಾ ಇರುತ್ತೆ. ಏನಾಗ್ತಾ ಇದೆ ನನಗೆ, ಪೂರ್ತಿ ದಿನ ಕೆಲಸ ಮಾಡಿ ಬಂದಿರ್ತೀವಲ್ವಾ, ಸುಸ್ತಾಗಿರ್ತೀವಿ. ಆ ಎನರ್ಜಿನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ 5 ನಿಮಿಷ ಅಥವಾ ಅರ್ಧ ಗಂಟೆ ನಾವು ಧ್ಯಾನ ಮಾಡೋದ್ರಿಂದ ನಮಗಿಲ್ಲಿ ಆ ಎನರ್ಜಿನ ನಾವು ಪಡ್ಕೋತೀವಿ. ಆ ಎನರ್ಜಿ ಪಡ್ಕೊಂಡಾಗ ನಮಗೇನಾಗುತ್ತೆ, ಅವಾಗ ಮತ್ತೆ ಒಂದು ಉತ್ಸಾಹ ಬರುತ್ತೆ. ಆ ಉತ್ಸಾಹ ಹೇಗ್ ಬರುತ್ತೆ, ಆ ಎನರ್ಜಿ ಎಲ್ಲಿಂದ ಬರುತ್ತೆ, ಬ್ರಹ್ಮಾಂಡದಿಂದ. ಮತ್ತೆ ನಮ್ಮ ದೇಹನೂ ಒಂದು ಬ್ರಹ್ಮಾಂಡ. ಆ 2 ಕನೆಕ್ಷನ್ ಇಂದ ಏನಾಗುತ್ತೆ, ನಮಗೆ ಒಂದು ಶಕ್ತಿ ಉಜ್ವಲವಾಗುತ್ತೆ. ಆ ಎನರ್ಜಿ ಏನಾಗುತ್ತೆ, ಆ ಎನರ್ಜಿ ನಮಗೆ ಕನೆಕ್ಟ್ ಆದಾಗ ನಮ್ಮ ಫೀಲ್ ಏನಾಗಿರುತ್ತೆ, ನಾನ್ ನಿಮಗೆ ಹೇಳ್ತೀನಿ. ಧ್ಯಾನ ಮಾಡಿಸುವಾಗ ಹೇಗಿತ್ತು ಅನುಭವ, ಹೇಗಿತ್ತು ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ, ಫೀಲ್ ಬೆಟರ್ ಆಗಿತ್ತು, ಮೈಂಡ್ ಕೂಲ್ ಆಯ್ತು ಅಂತ ಹೇಳ್ತೀರಾ. ನೀವು ಇಡೀ ದಿನ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಬಾಡಿ ತುಂಬಾನೇ ಪೇನ್ ಆಗಿರುತ್ತೆ, ಸುಸ್ತಾಗಿರುತ್ತೆ, ಅದರಿಂದ ರಿಲ್ಯಾಕ್ಸ್ ಮಾಡ್ಬೇಕು. ಟೈಮ್ ಸಿಕ್ಕಿರಲ್ಲ ನಿಮಗೆ. ಓಕೆನಾ? ಟೈಮ್ ಸಿಕ್ಕಿರಲ್ಲ. ಸ್ವಲ್ಪ ನಾವು ನಿದ್ದೆ ಮಾಡಿದ್ರೆ ನಾನು ಫೀಲ್ ಬೆಟರ್ ಅಂತ ಹೇಳ್ಬೋದು. ಆದ್ರೆ ನೀವು ನಿದ್ದೆ ಮಾಡಿ 5 ನಿಮಿಷಕ್ಕೆ ಮತ್ತೆ ಏನಾಗುತ್ತೆ, ಸಾಕ್ ನಾನ್ ಮತ್ತೆ ಹೋಗಿ ಮಲ್ಕೋಬೇಕು ಅನ್ಸುತ್ತೆ.
ಅದೇ 10 ನಿಮಿಷ ನೀವು ಕೂತು ಧ್ಯಾನ ಮಾಡಿದ್ರೆ ಅದಕ್ ದೇಹಕ್ಕೆ ಎಷ್ಟು ಎನರ್ಜಿ ಬೇಕಾಗಿರುತ್ತೋ ಆ ಎನರ್ಜಿನ ಬ್ರಹ್ಮಾಂಡ ನಮ್ಮ ಎನರ್ಜಿನ ಹೀರ್ಕೊಳ್ಳುತ್ತೆ. ನಮ್ಮಲ್ಲಿರುವಂತಹ 5 ತತ್ವಗಳು, 5 ಪಂಚಭೂತಗಳೇನಿದೆ ಅದು ಪೂರ್ತಿಯಾಗಿ ನಮ್ಮ ಬಾಡಿಲಿರುವಂತಹ ಪ್ರತಿಯೊಂದು ಎನರ್ಜಿ ಚಕ್ರಗಳಾಗಿರ್ಬೋದು ಅಥವಾ ನಮ್ಮ ಬಾಡಿಲಿರುವಂತಹ ಪ್ರತಿಯೊಂದು ಪಾರ್ಟ್ಸು ಸಹಿತ ಹೀರ್ಕೊಳ್ಳುತ್ತೆ. ಹೀಗೆ ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಒಂದು ಶಕ್ತಿ ಪೂರ್ಣವಾಗಿ ಮತ್ತೆ ಅದು ಅದರ ಶಕ್ತಿನ ಪಡ್ಕೊಳ್ಳುತ್ತೆ, ಅದರ ಎನರ್ಜಿನ ಪಡ್ಕೊಳ್ಳುತ್ತೆ. ಇಲ್ಲಿ ಇನ್ನೂ ಒಂದ್ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಒಂದು ಉದಾಹರಣೆ ಕೊಡ್ತೀನಿ. ಓಕೆನಾ? ಈಗ ನಮ್ಮ ದೇಹಕ್ಕೆ ನಾವ್ ಇವಾಗ ಆರಾಮಿಲ್ಲ ಅಂತ ಹೇಳ್ತೇವೆ. ನಮ್ಮ ಬಾಡಿಲಿ 70% ಏನಿದೆ, ನೀರಿದೆ ಅಲ್ವಾ? ಅದು ಹೊರಗಿನ ಪ್ರಪಂಚದಲ್ಲಿಯೂ ಸಹಿತ 70% ನೀರೇ ಇದೆ. ಅಂದ್ರೆ ನಮ್ಮ ಬ್ರಹ್ಮಾಂಡದಲ್ಲಿಯೂ ಸಹಿತ 70% ನೀರಿದೆ. ಅದು ಏನ್ ಹೇಳುತ್ತೆ, ಬ್ರಹ್ಮಾಂಡದಲ್ಲಿ ನಾವು ಏನು ಹುಟ್ಟು ಹಾಕ್ತಿವೋ, ಒಂದು ಬೀಜ ಹುಟ್ಟು ಹಾಕಿದ್ರು ಒಂದ್ ಸ್ವಲ್ಪ ನೀರ್ ಕೊಟ್ರು ಅದು ಹೇಗೆ ಮೊಳಕೆ ಹೊಡೆದು ಅದು ಒಂದು ಗಿಡವಾಗಿ ಮೇಲೆ ಏಳುತ್ತೋ, ನಮ್ಮ ಬಾಡಿನೂ ಅಷ್ಟೇ. ನಾವು ಊಟ ಮಾಡೋದ್ರಿಂದ ಆಗಿರ್ಬೋದು, ನಾವು ಅದಕ್ಕೆ ಪ್ರೀತಿ ತೋರ್ಸೋದ್ರಿಂದ ಆಗಿರ್ಬೋದು, ಓಕೆನಾ? ನಾವು ನಮ್ಮ ಬಾಡಿಗೆ ಎಷ್ಟು ಪ್ರೀತಿ ತೋರಿಸ್ತೀವಿ, ಆ ಬಾಡಿ ಒಂದು ದೇಗುಲ ಅಂತ ನಾವು ಅದನ್ನ ಅನ್ಕೋತೀವಿ. ಈಗ ನಾವೀಗ ಏನ್ ಅನ್ಕೊಂಡಿವಿ, ಜಸ್ಟ್ ನಾವು ನೋಡ್ಕೊಂಡಿರೋದೇನು, ನಮ್ಮ ದೇಹ ಒಂದು ಮಾಂಸ ಮುದ್ದೆ, ಓಕೆನಾ? ದೇಹ ಅಷ್ಟೇ ಅಂತೀವಿ, ಆದ್ರೆ ಅದ್ರ ಒಳಗಿರೋ ಒಂದು ಪರಮಾತ್ಮ ಏನಿದ್ದಾನೆ ಅದು ಬ್ರಹ್ಮಾಂಡಕ್ಕೆ ಅರ್ಪಿತ. ಆ ಬ್ರಹ್ಮಾಂಡ ಇರುವಂತ ದೇಹವನ್ನು ನಾವು ಯಾವ ರೀತಿ ಶುದ್ಧೀಕರಣ ಮಾಡ್ಬೇಕು, ಅದನ್ನ ನಾವು ಹೇಗೆಲ್ಲ ಅದನ್ನ ಶುದ್ಧೀಕರಣ ಮಾಡಿ ಅದನ್ನ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ನಮ್ಮ ದೇಹನೂ ಅಷ್ಟೇ ಚೆನ್ನಾಗಿರ್ಬೇಕು. ಈಗ ನಾನು ಎಲ್ಲಾ ಚೆನ್ನಾಗಿದ್ದೀನಿ ಅಂತ ಹೇಳಿ ನೀವು ಹೋಗ್ತಾ ಇದ್ರಿ ಅಂದ್ರೆ ಆದ್ರೂ ಸಹಿತ ಅಲ್ಲಿ ಆರೋಗ್ಯದಿಂದ ನಾವು ನರಳ್ತಾ ಇರ್ತೀವಿ. ಒಂದು ಮಾನಸಿಕ ಆರೋಗ್ಯ ಆಗಿರ್ಬೋದು, ಅಥವಾ ಹೆಲ್ತ್ ಇದಕ್ ಹೋದ್ವಿ ಅಂದ್ರೆ ಹೆಲ್ತ್ ಅಲ್ಲಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ಸ್ ನ ನೋಡ್ತಾ ಇರ್ಬೋದು. ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಆಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ಹೇಳ್ಬೇಕು, ಪ್ರತಿ ಒಂದು ಪಾರ್ಟ್ಸಿಗೂ ಸಹಿತ ನಾವು ಹೇಳ್ತಾ ಬಂದಿವಿ ಅಂತ ಹೇಳಿದ್ರೆ ಅದಕ್ಕೆ ಎನರ್ಜಿ ತುಂಬ್ತಾ ಹೋಗ್ಬೇಕು. ಪ್ರತಿದಿನ ನಿಮಗೆ ಆಗುತ್ತಾ ಬಿಡುತ್ತಾ 10 ನಿಮಿಷ ನೀವು ಪ್ರತಿದಿನ ನಿಮ್ಮ ಎನರ್ಜಿನ, ನಿಮ್ ಬ್ರಹ್ಮಾಂಡದ ಶಕ್ತಿನ ನಿಮ್ಮ ಬ್ರಹ್ಮಾಂಡಕ್ಕೆ ಕೊಟ್ರಿ ಅಂತ ಹೇಳಿದ್ರೆ ನೀವು ಇಡೀ ದಿನಾನು ನೀವು ಎನರ್ಜೆಟಿಕ್ ಆಗಿರ್ತೀರ. ಓಕೆನಾ? ಎಲ್ಲೋ ನೀವು ಒಂದ್ ಸ್ವಲ್ಪ ಸುಸ್ತಾಗಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ನೀವು ಕಣ್ಣು ಮುಚ್ಕೊಂಡು ನೀವು ಫೋಕಸ್ ಮಾಡಿದ್ರಿ ಅಂದ್ರೆ ಆ ಬ್ರಹ್ಮಾಂಡದ ಶಕ್ತಿನ ಪಡ್ಕೊತೀರ. ಓಕೆನಾ? ಇದು ಸ್ಪಿರಿಚುವಲ್ ಇರುವಂತರಿಗೆ ಬೇಗ ಕನೆಕ್ಟ್ ಆಗುತ್ತೆ. ಈಗ ನೀವು ಅದೇ ದಾರಿಲಿ ಇದ್ದೀರಾ, ಅದೇ ಲೈನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೂ ಸಹಿತ ಅದೇ ತರದ ಫೀಲ್ ಸಹಿತ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೂ ಒಂದ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ನಾವು ಯಾವ ರೀತಿ, ಈಗ ನಾನು ದಪ್ಪ ಇದ್ದೀನಿ ಅನ್ಕೊಂತ ಹೋದ್ರಿ ಅಂದ್ರೆ ಹೌದು, ಅದು 70% ನೀರ್ ಇರೋದ್ರಿಂದ ನೀರಿನ ಗುಣ ಏನು, ಹೀರ್ಕೊಳ್ಳೋದು. ನಮ್ಮ ಮಾತುಗಳನ್ನ ಹೀರ್ಕೊಳ್ಳುತ್ತೆ ಅದು. ನಾವ್ ಏನ್ ಮಾತಾಡ್ತಾ ಇದೀವಿ ಅದನ್ನ ಹೀರುತ್ತೆ. ನನ್ನ ಆರೋಗ್ಯ ತಪ್ಪು ಹೋಗಿದೆ, ನನಗೆ ಯಾಕೋ ಕಣ್ಣು ನೋಯ್ತಾ ಇದೆ, ನನಗೆ ಕಾಲು ನೋಯ್ತಾ ಇದೆ ಅಂತ ನೀವು ಎಷ್ಟು ಸಾರಿ ನಿಮ್ ಮನ್ಸಲ್ಲಿ ಹೇಳ್ತಾ ಹೋಗ್ತೀರಾ, ಅದು ಬಾಡಿನೂ ಸಹಿತ ಅಷ್ಟು ಸಾರಿನೂ ನಕಾರಾತ್ಮಕವಾಗಿಯೇ ತಗೊಳುತ್ತೆ, ನೆಗೆಟಿವ್ ಆಗೇ ತಗೊಳುತ್ತೆ. ನಾನ್ ತುಂಬಾ ಚೆನ್ನಾಗಿದ್ದೀನಿ, ನಾನ್ ಸುಂದರವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ನೀವು ಹೇಳ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯನೂ ಅಷ್ಟೇ ಬೇಗನೆ ಸುಧಾರಣೆ ಆಗುತ್ತೆ. ಓಕೆನಾ? ಇಲ್ಲಿ ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿದಿನ ನಾವು ಒಂದು ಗಿಡಕ್ಕೆ ನೀರ್ ಹಾಕ್ತಾ ಇದ್ವಿ. 2 ಗಿಡ ಇಡೋಣ, ಓಕೆನಾ? 2 ಗಿಡ ಇಲ್ಲಿ ಒಂದು ವೈದ್ಯರು ಅಂದ್ರೆ ಡಾಕ್ಟರ್ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿರೋದು, ಓಕೆನಾ? ಇದು ಒಂದು 2 ಗಿಡ ಇಟ್ಟಿರ್ತಾರೆ. ಇದು ಸ್ವಲ್ಪ ದೂರ ಇರುತ್ತೆ. ಒಂದು ಗಿಡಕ್ಕೆ ಪ್ರತಿದಿನ ಬೈತಾ ನೀರ್ ಹಾಕ್ತಾ ಇರೋದು, ಇನ್ನೊಂದು ಗಿಡಕ್ಕೆ ಪ್ರೀತಿಯಿಂದ ನೀರ್ ಹಾಕ್ತಾ ಇರೋದು. ಅದು ಒಂದ್ ವಾರ ಬಿಟ್ಟು ನೋಡಿದ್ರೆ ಬೈತಾ ನೀರ್ ಹಾಕಿರೋದು ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ಬತ್ತಿ ಹೋಗುತ್ತೆ. ಅದೇ ಪ್ರೀತಿಯಿಂದ ಮಾತಾಡಿ ಅದಕ್ಕೆ ನೀರ್ ಹಾಕಿರೋದ್ರಿಂದ ಅದು ಚಿಗುರಿ ಮೊಗ್ಗಾಗುತ್ತೆ, ಮೊಗ್ಗಾಗಿ ಹೂವಾಗುತ್ತೆ. ಓಕೆನಾ? ಈ ರೀತಿ ನಮ್ಮ ದೇಹನೂ ಅಷ್ಟೇ. ನಾವು ಎಷ್ಟು ಪ್ರೀತಿಯಿಂದ ಅದಕ್ಕೆ ನಾವು ಊಟ ಮಾಡಿಸ್ತೀವಿ, ಅದಕ್ಕೆ ಬೇಕಾಗಿರೋದನ್ನ ಪೋಷಣೆ ಮಾಡ್ತೀವಿ, ಅದು ನಮ್ಮ ದೇಹನೂ ಸಹಿತ ಅಷ್ಟೇ ನಮಗೆ ಒಳ್ಳೇದನ್ನ ಮಾಡುತ್ತೆ, ಅಂದ್ರೆ ಆರೋಗ್ಯವಾಗಿರುತ್ತೆ. ನಮ್ಮನ್ನ ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದು ಅದು ಪ್ರತಿದಿನ ನಿಮಗೆ ಖುಷಿ ಕೊಡ್ತಾ ಹೋಗುತ್ತೆ. ಓ, ನಾನು ಇಷ್ಟು ಚೆನ್ನಾಗಿದ್ದೀನಿ ನೀವು ಅನ್ಕೊಂಡ ಫೀಲ್ ಏನಾಗಿರುತ್ತೆ ನಿಮಗೆ ಖುಷಿ ಕೊಡ್ತಾ ಹೋಗುತ್ತೆ. ಅದನ್ನ ಬಿಟ್ಟು ನಾನು ಇವತ್ತು ಚೆನ್ನಾಗಿಲ್ಲ, ನನಗೆ ಯಾಕೋ ಆರೋಗ್ಯ ಸರಿ ಇಲ್ಲ, ನನ್ ಕಾಲ್ ನೋಯ್ತಾ ಇದೆ, ಕೈ ನೋಯ್ತಾ ಇದೆ, ಇದು ನನ್ನದೇ ಇದು ಹೇಳ್ತೀನಿ ಎಕ್ಸ್ಪೀರಿಯನ್ಸ್. ಏನಂತ ಹೇಳಿದ್ರೆ, ನಾನು ಸ್ವಲ್ಪ ದಿನದಿಂದ ಸ್ವಲ್ಪ ಯಾಕೋ ಕಾಲ್ ನೋಯ್ತಾ ಇತ್ತು, ನನಗ್ ಗೊತ್ತಿರೋಳೆ ನಾನೇ ಮಾಡಿದ್ದಿದ್ದು ತಪ್ಪು.
ಕಾಲ್ ನೋಯುತ್ತೆ ಅನ್ಕೊಂತ ಬಂದೆ. ಅದು ಕಾಲ್ ನೋವು ಏನಾಯ್ತು ಅಂದ್ರೆ ಇನ್ನೂ ಜಾಸ್ತಿನೇ ಆಯ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ, ಬಟ್ ಅಲ್ಲಿ ಹೋದಾಗ ನನ್ ಮಗನ್ ತೋರ್ಸಕ್ ಹೋದಾಗ ಕೇಳಿದೆ ನಾನು, ಸರ್ ಹಿಂಗಾಗ್ಬಿಟ್ಟಿದೆ, ಹೇಗ್ ಮಾಡೋದು? ನನಗೆಲ್ಲ ಸರಿ ಇದೆ ಸರ್, ನಾನು ನಿತ್ತು ಕೆಲಸ ಮಾಡಿದ್ರೆ ನನಗೆ ತುಂಬಾನೇ ಕಾಲ್ ಪೇನ್ ಬರುತ್ತೆ ಅಂತ. ಅವ್ರು ಒಂದು ಟಾಬ್ಲೆಟ್ ಕೊಟ್ರು. ಜಸ್ಟ್ ನಾನು ಟಾಬ್ಲೆಟ್ ತಗೊಳ್ಳಿಲ್ಲ, ಅಲ್ಲಿ ಕೇಳಿದಷ್ಟೇ ಅವ್ರ ಸೊಲ್ಯೂಷನ್ ಏನ್ ಹೇಳ್ತಾರೋ ಅಂತ ಹೇಳಿ. ನನ್ಗೆ ಸಾಕಿದ್ರೆ ಕಾಲ್ ನೋವು ಕಡಿಮೆ ಆಗ್ತಿತ್ತು. ಆದ್ರೆ ಅಲ್ಲಿ ಡಾಕ್ಟರ್ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಾನೇನ್ ಮಾಡಿದೆ, ನನ್ನನ್ನು ನಾನೇ ಚೇಂಜ್ ಮಾಡ್ಕೊಂಡೆ. ಇಲ್ಲ, ನಾನು ಇವತ್ತು ಆರಾಮಾಗಿದ್ದೀನಿ, ಇದು ಮಾಡ್ತೀನಿ ಅಂತ ಹೇಳಿ ನಿತ್ತು ನಾನು ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ಆ ಪೇನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಜಸ್ಟ್ ನಾನು ಈಗ ಮಾಡಕತ್ತೆ, ಇವಾಗ ನಿಮಗೇನ್ ಧ್ಯಾನ ಮಾಡ್ಸಕ್ ಬಂದೆ, ಅವಾಗಿಂದ ಮಾಡ್ತಾ ಇದ್ದೀನಿ, ಅರ್ಧ ಪೇನ್ ಹೋಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಏನಾದ್ರೂ ಬಾಡಿ ಹೇಳ್ತಾ ಇರ್ತೀವಿ, ನನ್ ಕಾಲ್ ನೋವು ಅಂತಾನೆ ಬಂದೆ, ಕಾಲ್ ನೋವೇ ಆಯ್ತು. ಇವಾಗ ಅದು ಇಲ್ಲ, ನಾನು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ಕೊಂತ ಬಂದೆ. ಮನೆಯವರಿಗೆಲ್ಲ ಕೆಲಸ ಮಾಡಿ ಊಟ ಎಲ್ಲ ಚೆನ್ನಾಗ್ ಕೊಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ದಿನ ಮಲ್ಗೆ ಬಿಟ್ಟಿದ್ದೆ ನಾನು. ಇದು ನನ್ನ ಎಕ್ಸ್ಪೀರಿಯನ್ಸ್. ಓಕೆನಾ? ಈ ರೀತಿಯಾಗಿರುವಂತದ್ದು ಇದೆ. ಯಾಕಂದ್ರೆ ನಮ್ಮ ದೇಹಕ್ಕೆ ನಾವ್ ಏನ್ ಹೇಳ್ತೀವಿ ಅದನ್ನೇ ತಗೊಳುತ್ತೆ. ನಿಮಗೆ ಹೇಳೋದು ಇಷ್ಟೇ ನಾನು ಯಾಕೆ ಇವತ್ತಿದು ನಮ್ಮ ಬಾಡಿನ ಹೀಗೆ ಹೇಳ್ಬೇಕು, ಈ ರೀತಿಯಾಗಿ ಇಟ್ಕೋಬೇಕು, ಶುದ್ಧೀಕರಣ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬ್ರಹ್ಮಾಂಡದ ಜೊತೆ ನಮ್ಮ ದೇಹವು ಕನೆಕ್ಟ್ ಆಗಿದೆ. ಆ ಬ್ರಹ್ಮಾಂಡದ ಶಕ್ತಿನ ನಾವು ಪ್ರತಿದಿನನೂ ಪಡ್ಕೋತೀವಿ. ಅದನ್ನು ಪಡ್ಕೊಳ್ಳುವಂತಹ ರೀತಿ ನಮಗೆ ಗೊತ್ತಿರೋದಿಲ್ಲ. ಓಕೆನಾ? ಇವಾಗ ನಮಗೆ ಅದು ಬ್ರಹ್ಮಾಂಡದಿಂದ ನಾವು ಏನ್ ಪಡ್ಕೋಬೇಕು ಅಂತ ಅನ್ಕೊಂಡಿದೀವಿ, ಅದು ನಮಗೆ ಸಿಕ್ಕಾಗಿದೆ. ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋತೀವಿ, ನಮ್ಮ ಮಾನಸಿಕ ವಿಚಾರಗಳಾಗಿರ್ಬೋದು, ಅಂದ್ರೆ ನಾವು ಮಾತಾಡುವಂತ ಮಾತುಗಳು ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಎದುರಿಗಿರುವಂತಹ ನೀರು ಸಹಿತ ನಮ್ಮ ಮಾತುಗಳನ್ನ ಆಲಿಸುತ್ತೆ. ಓಕೆನಾ? ಇದು ಸಹಿತ ನಾವು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಅಂದ್ರೆ ನಾವು ಬೇರೆಯವ್ರಿಗೆ, ನಮಗ್ ಕ್ಲಾಸ್ ತಗೊಂಡಾಗ ನಾವು ಮಾಡಿರುವಂತದ್ದು, ಅಥವಾ ನಾವು ಬೇರೆಯವರಿಗೆ ಹೇಳಿರುವಂತದ್ದು. ನಮ್ಮ ಎದುರಿಗಿರುವಂತಹ ನೀರು ನಮ್ಮ ಮಾತುಗಳನ್ನ ಕೇಳುತ್ತೆ. ಇವಾಗ ಮನೇಲಿ ಕೂತಿರ್ತೀವಿ, ಎಲ್ಲರೂ ಒಂದ್ ಕಡೆ ಕೂತಿರ್ತೀವಿ. ಅಲ್ಲಿ ಕೂತಾಗ ನಾವೇನ್ ಹೇಳ್ತೀವಿ, ನಮ್ಮ ಎಲ್ಲಾ ಕಷ್ಟಗಳನ್ನ ಹೇಳ್ತಾ ಇರ್ತೀವಿ. ಅಲ್ಲಿ ನಮ್ಮ ಎದುರು ಬಾಟ್ಲಿ ಇರ್ಬೋದು, ಅಥವಾ ನಾವು ಕುಡಿಯೋ ನೀರಲ್ಲಿ ಇಟ್ಟಿರುವಂತ ಜಾಗದಲ್ಲಿ ಆಗಿರ್ಬೋದು, ಅದು ಕೇಳ್ತಾ ಇರುತ್ತೆ. ಆಗ ನಾವ್ ಏನ್ ಮಾಡ್ತೀವಿ, ಆ ನೀರನ್ನ ಮತ್ತೆ ನಾವು ನಮ್ಮ ಮನೇಲಿ ಸಾಲ ಇದೆ, ನಾವು ಮನೇಲಿ ಅಷ್ಟು ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಅದು ಹೀಗೆ ಇದು ಹೀಗೆ, ನಮ್ಮನೆ ಅವನಿಗೆ ಇಷ್ಟು ಸಿಟ್ಟಿದೆ, ಇವಳಿಗೆ ಇಷ್ಟು ಸಿಟ್ಟಿದೆ, ಈ ರೀತಿಯಾಗಿ ನಾವು ಮಾತಾಡಿರ್ತೀವಿ. ಆ ನೀರನ್ನ ನಾವು ಕುಡಿತೀವಿ, ಮತ್ತೆ ಹೋಗಿ ಅದೇ ನೀರನ್ನ ನಾವು ಕುಡಿತೀವಿ. ಮನೆಯವರೆಲ್ಲರ ವಾತಾವರಣನ ಸೇಮ್ ನಾವೇನ್ ಮಾತಾಡಿರ್ತೀವಿ ಅದೇ ಆಗಿರುತ್ತೆ. ಓಕೆನಾ? ಬೇರೆ ಉದಾಹರಣೆನೇ ಬೇಡ. ನಮ್ಮ ದೇಹನೂ ಸಹಿತ 70% ನೀರಿದೆ. ನಾವು ಏನು ಹೇಳ್ತೇವೋ ಅದನ್ನೇ ಕೇಳುತ್ತೆ ಅದು. ನಾವ್ ಇವಾಗ ಚೆನ್ನಾಗಿದ್ದೀವಿ ಅಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತಾನೆ ಹೇಳುತ್ತೆ. ನಾವ್ ಇವತ್ತು ತುಂಬಾನೇ ಕೆಲಸ ಮಾಡ್ತೀವಿ. ನಂದು ಇನ್ನೂ ಒಂದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ನನ್ನ ಅನುಭವನೇ ನಾ ಹೇಳ್ತೀನಿ. ನಾನು ಫೋನ್ ಮಾತಾಡ್ತಾ ಇರ್ತಿದ್ದೆ, ಅವಾಗ ಮಾತಾಡ್ತಾ ಇರ್ತಿದ್ದೆ. ನಾನು ತುಂಬಾ ಬಿಸಿ ಇದ್ದೀನಿ ಅಂತಿದ್ದೆ. ಮಾತಾಡಕ್ ಆಗದೆ ಇರೋದಕ್ಕೆ ಬಿಸಿ ಅಂತ ಹೇಳ್ತಿದ್ದೆ. ಅದು ಬಿಸಿ ಅಂದದ್ದು ಇವತ್ತು ನಿಜವಾಗ್ಲೂ ನಾನು ಅಷ್ಟೇ ಬಿಸಿ ಆಗ್ಬಿಟ್ಟಿನಿ. ನಾನ್ ಏನ್ ಅನ್ಕೊಂಡಿದ್ದೆ ಅಷ್ಟೇ ಬಿಸಿ ಆಗಿದ್ದೀನಿ. ಇವಾಗ ನಾನ್ ಅದನ್ನ ಫೇಸ್ ಮಾಡಕ್ ಆಗದೆ ಇರೋದಕ್ಕೆ ನಾನು ಇವತ್ ಫ್ರೀ ಇದ್ದೀನಿ. ಹಾಗೆ ನಾವು ಏನ್ ಮಾತಾಡ್ತೇವೋ ಅದೇ ನಮಗ್ ಕೊಡುತ್ತೆ ಬ್ರಹ್ಮಾಂಡ. ನಾನು ಆವಾಗ್ಲೇ ನಿಮಗೆ ಹೇಳಿದೆ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳಿ. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ನಮ್ಮ ದೇಹದ ಒಳಗೂ ಇದೆ. ಅಂದ್ರೆ ನಮ್ಮ ದೇಹವೇ ಒಂದು ದೈವಿ ಶಕ್ತಿ ಅಂತ ಹೇಳ್ಬೋದು. ಓಕೆನಾ? ದೇಹದ ಬಗ್ಗೆ ಗೊತ್ತಾಯ್ತಾ? ನಮ್ಮ ಬಾಡಿ ಹೇಗ್ ನಾವು ಹೀಲ್ ಮಾಡ್ಕೋಬೇಕು, ನಮ್ಮ ಬಾಡಿನ ಯಾವ ರೀತಿ ನಾವು ಶುದ್ಧೀಕರಣ ಮಾಡ್ಕೋಬೇಕು, ನಾವು ಏನನ್ನ ಹೇಳ್ಬೇಕು ನಮ್ಮ ದೇಹಕ್ಕೆ ಅನ್ನೋದು ನಿಮಗೆ ಅರ್ಥ ಆಯ್ತು ಅನ್ಕೋತೀವಿ. ನಾವು ಆರೋಗ್ಯವಾಗಿ ಹೇಗಿರ್ಬೇಕು ನಮ್ಮ ದೇಹದ ಜೊತೆ ಮಾತಾಡ್ತಾ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟೆ. ನಿಮಗೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಏನಿಲ್ಲ ಮೇಡಮ್, ಕ್ಲಿಯರ್ ಇದೆ. ಓಕೆ ಮೇಡಮ್, ಹಾಗಿದ್ರೆ ಧ್ಯಾನ ಕೂರೋದಾ? ಎಸ್ ಮೇಡಮ್. ನಿಮ್ ಎದುರಿಗೆ ನೀರಿದೆಯಾ? ಇದೆ. ಓಕೆ, ಸುಖಾಸನದಲ್ಲಿ ಕುಳಿತುಕೊಳ್ಳಿ.
ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಕಾಲುಗಳನ್ನ ಜೋಡಿಸಿ ಬೆನ್ನು ನೇರವಾಗಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದು ನಿಧಾನವಾಗಿ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ದೇಹವನ್ನು ಸಡಿಲಗೊಳಿಸಿ. ಉಸಿರನ್ನು ಗಮನಿಸಿ. ಉಸಿರ ಶಕ್ತಿ ಹೋಗುತ್ತದೆ ಭಾವಿಸಿ. ಎಲ್ಲಾ ರೋಗಗಳು, ಆಯಾಸ ಮತ್ತೆ ಪ್ರತಿಯೊಂದು ಉಸಿರು ನಿಮ್ಮನ್ನು ಆಳವಾದ ವಿಶ್ರಾಂತಿಯೊಂದಿಗೆ ಕರೆದೊಯ್ಯುತ್ತಿದೆ. ಈಗ ಕಲ್ಪಿಸಿಕೊಳ್ಳಿ, ಬ್ರಹ್ಮಾಂಡದ ದೈವಿಕ ಹಸಿರು ಬಣ್ಣದ ಚಿಕಿತ್ಸಾ ಬೆಳಕು, ಡಿವೈನ್ ಗ್ರೀನ್ ಹೀಲಿಂಗ್ ಲೈಟ್, ಡಿವೈನ್ ಗ್ರೀನ್ ಹೀಲಿಂಗ್ ಲೈಟ್ ಒಂದು ಜಲಪಾತದಂತೆ ನಿಮ್ಮ ತಲೆಯ ಮೇಲ್ಭಾಗದಿಂದ ನಿಮ್ಮ ದೇಹದ ಒಳಗೆ ಪ್ರವೇಶಿಸುತ್ತಿದೆ. ಡಿವೈನ್ ಗ್ರೀನ್ ಲೈಟ್ ನಿಮ್ಮ ಸುತ್ತ ಒಂದು ಸರ್ಕಲ್ನ ಆವರಿಸಿಕೊಳ್ಳುತ್ತಿದೆ. ಪೂರ್ತಿ ನಿಮ್ಮ ಸಹಸ್ರಾರ ಚಕ್ರದಿಂದ ಗ್ರೀನ್ ಲೈಟ್ ನಿಮ್ಮ ಪೂರ್ತಿ ಬಾಡಿಯನ್ನು ಆವರಿಸಿಕೊಂಡಿದೆ.
ಪ್ರಕೃತಿಯು ನಿಮ್ಮ ಸುತ್ತ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಿಮ್ಮ ದೇಹಕ್ಕೆ ಬೇಕಿರುವ ಪ್ರತಿಯೊಂದು ಔಷಧ ಗುಣವನ್ನು ನಿಮ್ಮ ದೇಹದ ಎನರ್ಜಿಯೊಂದಿಗೆ ಕನೆಕ್ಟ್ ಮಾಡ್ತಾ ಇದೆ. ಪ್ರಕೃತಿಯು ನಿಮ್ಮ ಸುತ್ತ ನಿಮ್ಮ ದೇಹದ ಸುತ್ತ ಒಂದು ಚಿಕಿತ್ಸಾ ವಸ್ತುಗಳನ್ನು ಕ್ರಿಯೇಟ್ ಮಾಡಿದೆ. ಈಗ ನಿಮ್ಮ ಮನಸ್ಸಲ್ಲಿ ಹೇಳಿ, ಪ್ರಕೃತಿಗೆ ಹೇಳಿ, ನಿಮಗೆ ಯಾವ ದೇಹದ ಸಮಸ್ಯೆಗೆ ಔಷಧಿ ಬೇಕಾಗಿದೆಯೋ ಅದನ್ನು ಪ್ರಕೃತಿಯೊಂದಿಗೆ ಕೇಳಿ ಪಡೆದುಕೊಳ್ಳಿ. ಎರಡು ನಿಮಿಷ ಮೌನವಾಗಿ ಆ ಪ್ರಕೃತಿಯಿಂದ ಕೊಡುತ್ತಿರುವ ಔಷಧಿಯನ್ನು ನಿಮ್ಮ ದೇಹಕ್ಕೆ ಅಪ್ಲೈ ಮಾಡಿ. ನಿಮ್ಮ ಟೆನ್ಷನ್, ನಿಮ್ಮ ಮಾನಸಿಕ ಗುಣಗಳಿಗೆ, ನಿಮ್ಮಲ್ಲಿರುವಂತಹ ಕೋಪಕ್ಕೆ, ನಿಮ್ಮಲ್ಲಿರುವಂತಹ ಆರೋಗ್ಯ ಸಮಸ್ಯೆಗೆ, ಪ್ರಕೃತಿಯಿಂದ ಔಷಧವನ್ನು ಪಡೆದುಕೊಳ್ಳಿ. ಪ್ರಕೃತಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಿ. ಥ್ಯಾಂಕ್ ಯು, ನನ್ನ ಆರೋಗ್ಯ ಸಮಸ್ಯೆಗೆ ಔಷಧಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನ್ನ ದೇಹಕ್ಕೆ ಚಿಕಿತ್ಸೆಯನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಪ್ರಕೃತಿ ಮಾತಾ, ಥ್ಯಾಂಕ್ ಯು. ಮತ್ತೆ ಇವಾಗ ನಿಮ್ಮ ಸಹಸ್ರಾರ ಚಕ್ರದಿಂದ ನಿಮ್ಮ ಮೆದುಳನ್ನು ಪ್ರವೇಶಿಸುತ್ತಿರುವ ಅಲ್ಲಿರುವ ಒತ್ತಡವನ್ನು ಕರಗಿಸುತ್ತಿದೆ. ಈ ಹಸಿರು ಬೆಳಕು ನಿಮ್ಮ ಮೆದುಳನ್ನು ಪ್ರವೇಶಿಸಿ ಅಲ್ಲಿರುವ ಒತ್ತಡವನ್ನು ಕರಗಿಸುತ್ತಿದೆ. ಇದು ನಿಮ್ಮ ಕಣ್ಣುಗಳು,
ನಿಮ್ಮ ಕಿವಿಗಳು ಮತ್ತು ಮುಖದ ಸ್ನಾಯುಗಳಿಗೆ ಹರಡುತ್ತಾ ಮುಖಕ್ಕೆ ದೈವಿಕ ತೇಜಸ್ಸನ್ನು ನೀಡುತ್ತಿದೆ. ಬೆಳಕು ಈಗ ನಿಮ್ಮ ಗಂಟಲಿನ ಮೂಲಕ ನಿಮ್ಮ ಹೃದಯ ಮತ್ತು ಶ್ವಾಸಕೋಶವನ್ನು ತಲುಪಿದೆ. ನಿಮ್ಮ ಹೃದಯದ ಪ್ರತಿಯೊಂದು ಕಣವು ಅತ್ಯಂತ ಬಲಶಾಲಿಯಾಗುತ್ತಿದೆ. ಪ್ರಕೃತಿಯು ನೀಡಿರುವಂತಹ ಔಷಧದ ಜೊತೆಗೆ ಈ ಹಸಿರು ಬೆಳಕಿನ ಶಕ್ತಿಯು ನಿಮ್ಮ ರಕ್ತ ಪರಿಚಲನೆ ಅದ್ಭುತವಾಗಿ ನಡೆಯುತ್ತಿದೆ. ಪ್ರಕೃತಿಯೊಂದಿಗೆ ಸಿಕ್ಕಿರುವ ಔಷಧ ಗುಣವು ಈ ಹಸಿರು ಬೆಳಕಿನ ಎನರ್ಜಿಯ ಜೊತೆ ನಿಮ್ಮ ರಕ್ತ ಕಣವು ಅದ್ಭುತವಾಗಿ ಪರಿಚಲನೆ ನಡೆಯುತ್ತಿದೆ. ಈ ದೈವಿಕ ಬೆಳಕು ಈಗ ನಿಮ್ಮ ಹೊಟ್ಟೆಯ ಭಾಗವನ್ನು ಪ್ರವೇಶಿಸುತ್ತಿದೆ. ನಿಮ್ಮ ಜೀರ್ಣಾಂಗ, ಲಿವರ್, ಕಿಡ್ನಿಗಳು ಎಲ್ಲವೂ ಈ ಹಸಿರು ಬೆಳಕಿನಲ್ಲಿ ಸ್ನಾನ ಮಾಡುತ್ತಿದೆ. ಅಲ್ಲಿರುವ ಪ್ರತಿಯೊಂದು ಕಾಯಿಲೆಯು ಕರಗಿ ಹೋಗುತ್ತಿದೆ. ಪ್ರಕೃತಿಯು ನೀಡಿರುವ ಔಷಧದಿಂದ ನಿಮ್ಮ ಕಿಡ್ನಿ, ನಿಮ್ಮ ಜೀರ್ಣಾಂಗಗಳು, ಲಿವರ್ ಪ್ರತಿಯೊಂದು ಅದರದೇ ಆದ ಆರೋಗ್ಯದ ದೇಹದಲ್ಲಿರುವ ಸಮಸ್ಯೆಗಳನ್ನು ಈ ಹಸಿರು ಬೆಳಕಿನ ಜೊತೆ ಹೊರಹಾಕುತ್ತಿದೆ. ಅಲ್ಲಿರುವ ಪ್ರತಿಯೊಂದು ಕಾಯಿಲೆಯು ಕರಗಿ ಹೋಗುತ್ತಿದೆ. ನಿಮ್ಮ ಬೆನ್ನುಮೂಳೆ, ಸೊಂಟ ಮತ್ತು ಎರಡೂ ಕಾಲುಗಳ ಮೂಳೆಗಳಿಗೆ ಈ ಶಕ್ತಿ ಹರಡುತ್ತಿದೆ. ನಿಮ್ಮ ಬೆನ್ನುಮೂಳೆ, ಸೊಂಟ ಮತ್ತು ಎರಡೂ ಕಾಲುಗಳ ಮೂಳೆಗಳಿಗೆ ಈ ಶಕ್ತಿ ಹರಡುತ್ತಿದೆ. ನಿಮ್ಮ ದೇಹದ ಪ್ರತಿಯೊಂದು ಕೀಲುಗಳು ಜಾಯಿಂಟ್ ಪೇನ್ ಲವಲವಿಕೆಯಿಂದ ತುಂಬಿಕೊಳ್ಳುತ್ತಿದೆ. ನಿಮ್ಮ ಪ್ರತಿಯೊಂದು ದೇಹದ ಕೀಲುಗಳು ಜಾಯಿಂಟ್ಸ್ ಲವಲವಿಕೆಯಿಂದ ತುಂಬಿಕೊಳ್ಳುತ್ತಿದೆ.
ದೇಹ ಈಗ ದೈವಿಕ ಬೆಳಕಿನಿಂದ ಹೊಳೆಯುತ್ತಿದೆ. ನಿಮ್ಮ ದೇಹದ ಕೋಟಿ ಕೋಟಿ ಜೀವಕೋಶಗಳು ಸೆಲ್ಸ್ ಜಾಗೃತಗೊಂಡು ಸಂತೋಷದಿಂದ ನೃತ್ಯ ಮಾಡುತ್ತಿದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಅತ್ಯುನ್ನತ ಮಟ್ಟವನ್ನು ತಲುಪಿದೆ. ನೀವು ಈಗ ಸಂಪೂರ್ಣ ಆರೋಗ್ಯಶಾಲಿ, ಸದೃಢ ಮತ್ತು ಶಕ್ತಿಶಾಲಿಯಾಗಿದ್ದೀರಿ. ನಿಮ್ಮ ದೇಹದಲ್ಲಿ ಯಾವುದೇ ನೋವಿಲ್ಲದೆ, ಯಾವುದೇ ಪ್ಯಾಕೇಜ್ ಇಲ್ಲದೆ ಬ್ರಹ್ಮಾಂಡದ ಆರೋಗ್ಯದ ಎನರ್ಜಿ ನಿಮ್ಮನ್ನು ಆವರಿಸಿದೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ದೇಹದ ಕಣಕಣದಲ್ಲಿಯೂ ಆವರಿಸಿಕೊಂಡಿದೆ. ನಿಮ್ಮ ದೇಹದಲ್ಲಿ ಪರಿಪೂರ್ಣವಾದ ಆರೋಗ್ಯದ ಪರಮ ಸುಖವನ್ನು ಮೌನದಲ್ಲಿ ಆಲಿಸಿ. ಸಂಪೂರ್ಣ ಮೌನವಾಗಿ ಆಲಿಸಿ. ಎರಡು ನಿಮಿಷ ನಿಮ್ಮ ದೇಹದಲ್ಲಿ ಆಗುತ್ತಿರುವ ಎಲ್ಲ ಬದಲಾವಣೆಗಳನ್ನು ಗಮನಿಸಿ. ನಿಮ್ಮ ಮನಸ್ಸು, ನಿಮ್ಮ ಮೈಂಡ್, ನಿಮ್ಮ ದೇಹ ಮೌನವಾಗಿರುವುದನ್ನು ಗಮನಿಸಿ.
ಕೊಂಡಿರುವಂತಹ ಚಿಕಿತ್ಸೆಯನ್ನ ಗಮನಿಸಿ. ನೀವು ಯಾವ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದೀರಿ ಆ ಭಾಗವನ್ನು ಗಮನಿಸಿ. ಸಂಪೂರ್ಣ ನಿಮ್ಮ ಮನಸ್ಸು ದೇಹದ ಮೇಲೆ ಇರಲಿ. ಸಂಪೂರ್ಣ ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಇರಲಿ. ನಿಮ್ಮ ದೇಹವು ಈಗ ತುಂಬಾನೇ ಸುಂದರವಾಗಿ ಕಾಣುತ್ತಿದೆ. ನಿಮ್ಮ ಮುಖದಲ್ಲಿ ಒಂದು ಹರೆಯದ ಸುಂದರವಾದ ಮುಖ, ಸುಂದರವಾದ ದೇಹವಾಗಿ ಪರಿವರ್ತನೆಯಾಗಿದೆ. ನಿಮ್ಮ ದೇಹಕ್ಕೂ ವಯಸ್ಸಿಗೂ ಯಾವುದೇ ವ್ಯತ್ಯಾಸವಿಲ್ಲದಂತೆ ಕಾಣುತ್ತಿದೆ. ನಿಮ್ಮ ದೇಹವು ದೇಹದಲ್ಲಿರುವ ಆತ್ಮವು ಒಂದು ದೇಗುಲದಲ್ಲಿದ್ದಂತೆ ಭಾಸವಾಗುತ್ತಿದೆ. ನಿಮ್ಮ ದೇಹವು ಸಂಪೂರ್ಣವಾಗಿ ಶುದ್ಧಿಯಾಗಿದೆ. ಆ ಆತ್ಮವು ದೇಹದಲ್ಲಿರುವಂತಹ ಒಂದು ದೇಗುಲವಾಗಿ ಕಾಣಿಸುವಂತೆ ಪರಿವರ್ತನೆಯನ್ನ ಮೂಡಿಸಿದೆ.
ಮೇಲೆ ಹರಿಯುತ್ತಿರುವಂತಹ ಜಲಪಾತದ ಹಸಿರು ಬೆಳಕು ನಿಮ್ಮನ್ನು ಒಂದು ಪ್ರಕಾಶಮಾನವನ್ನಾಗಿ ಮಾಡುತ್ತಿದೆ. ನಿಮ್ಮ ದೇಹವು ಒಂದು ದೇಗುಲದಂತೆ ಕಾಣುತ್ತಿದೆ. ಸಂಪೂರ್ಣವಾಗಿ ನಿಮ್ಮ ದೇಹವು ಶುದ್ಧೀಕರಣವನ್ನು ಅನುಭವಿಸುತ್ತಿದೆ. ನಿಮ್ಮ ದೇಹವು ವಜ್ರದಂತೆ ಹೊಳೆಯುತ್ತಿದೆ. ನಿಮ್ಮ ದೇಹವು ವಜ್ರದಂತೆ ಬಲಿಷ್ಠವಾಗಿದೆ. ನಿಮ್ಮ ದೇಹದ ಹೊಳಪನ್ನು ಗಮನಿಸಿ. ನಿಧಾನವಾಗಿ ಉಸಿರಿನ ಕಡೆ ಗಮನ ಇರಲಿ. ನಿಧಾನವಾಗಿ ನಿಮ್ಮ ದೇಹಕ್ಕೆ ತಂದು ಉಸಿರಿನ ಕಡೆ ಗಮನ ಇರಲಿ. ನೀಡಿದ ಬ್ರಹ್ಮಾಂಡಕ್ಕೆ ಹಾಗೂ ನಿಮ್ಮ ದೇಹಕ್ಕೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ
ದೇಹಕ್ಕೆ ಚಿಕಿತ್ಸೆಯನ್ನ ನೀಡಿದಂತಹ ಪ್ರಕೃತಿಗೆ ಕೃತಜ್ಞತೆಯನ್ನು ಅರ್ಪಿಸಿ. ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡಿದಂತಹ ಗಂಗಾ ಮಾತೆ ಜಲಕ್ಕೆ, ನೀರಿಗೆ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ದೇಹವನ್ನು ಹಸಿರು ಬಣ್ಣದಿಂದ ಆವರಿಸಿಕೊಂಡಂತಹ ಪ್ರಕೃತಿಗೆ ಕೃತಜ್ಞತೆಯನ್ನು ತಿಳಿಸಿ. ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ಸರಿಯಾಗಿ ಉಜ್ಜಿ ನಿಮ್ಮ ಕಣ್ಣುಗಳಿಂದ ನಿಮ್ಮ ಇಡೀ ಬಾಡಿಯನ್ನ ಸ್ಪರ್ಶಿಸಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ನಿಮ್ಮ ಎದುರಿಗಿರುವಂತಹ ನೀರನ್ನು ಕುಡಿರಿ. ಓಕೆ, ಹೇಳಿ ಲಕ್ಷ್ಮಿ ಮ್ಯಾಮ್. ಮತ್ತೆ ಹಾಫ್ ಇದು ಹೋಗಿದ ತಕ್ಷಣ ನಿದ್ದೆ ಹೊರಟೋಯ್ತು ನನಗೆ. ಅಂದ್ರೆ ಆಕ್ಚುಲಿ ಸ್ವಲ್ಪ ವರ್ಕ್ ಜಾಸ್ತಿ ಇದೆ, ತುಂಬಾ ಸುಸ್ತಾಗ್ತಾ ಇದೆ ಆಕ್ಚುಲಿ ನನಗೆ. ಹೌದಾ? ಬಟ್ ಸ್ಟಾರ್ಟಿಂಗ್ ಇಂದ ಚೆನ್ನಾಗ್ ಅನ್ನಿಸ್ತು. ಒಂದು 50% ಆದ್ಮೇಲೆ ನಿದ್ದೆಗೆ ಜಾಗ್ತಾ ಇದ್ದೀನಿ. ಇವತ್ತು ಹಂಗೆ ಆಯ್ತು ಸ್ವಲ್ಪ. ಇರ್ಲಿ, ಮತ್ತೆ ವಿಡಿಯೋ ನೋಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಹೌದು, ಅದನ್ನೇ ಅನ್ಕೊಂಡೆ ನಾನು. ಓಕೆ. ಬಟ್ ಆ ಫೀಲ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ವಾಯ್ಸ್ ಕಟ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ. ಇಲ್ಲ ಮೇಡಮ್, ನೆಟ್ವರ್ಕ್ ಇಲ್ಲಿ ಫುಲ್ ಇದೆ. ಹೇಳಿ ಮತ್ತೆ ಯಾರಾದ್ರೂ. ಶ್ರುತಿ ಮ್ಯಾಮ್. ಓಕೆ, ಸೆಷನ್ ಎಂಡ್ ಮಾಡೋದ? ಮತ್ತೆ ನಾಳೆ ಬೇರೆ ವಿಚಾರದ ಮೇಲೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಐ ಲವ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎವ್ರಿವನ್. ಗುಡ್ ನೈಟ್. ಥ್ಯಾಂಕ್ ಯು ಸೊ. ಓಕೆ, ಹಾಯ್ ಹೇಳಿ. ನಾನು ನಾಗೇಂದ್ರಪ್ಪ ಅವರು. ಅಪ್ಪಾಜಿ ಮಾತಾಡಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಕೇಳಿಸ್ತಾ? ಹಾ, ಕೇಳ್ತಾ ಇದೆ. ಕೇಳಿಸ್ತಾ ಆಯ್ತಾ? ಹಾ, ಕೇಳ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಮಾಸ್ಟರ್, ತುಂಬಾ ಚೆನ್ನಾಗಿತ್ತು. ಇವತ್ತು ಏನ್ ಹೇಳಿದಿರ, ಈ ಒಂದು ನಮ್ಮ ಜೀವನದಲ್ಲಿ ನಾವು ಏನು ಡೈಲಿ ಆಚರಣೆ ಬಹಳ ಗಂಭೀರವಾದಂತ ವಿಷಯ ಇದು. ನಮ್ಮ ಒಂದು ಎನರ್ಜಿನ ನಾವು ಯಾವ ರೀತಿ ಸೋರಿಕೆ ಪಡ್ಕೊಂತೀವಿ ಅನ್ನೋದಕ್ಕೆ ನೀವು ಇವತ್ತು ಕ್ಲಾಸು ಹೇಳಿದ್ದು ಅಷ್ಟೊಂದು ಅರ್ಥಗರ್ಭಿತವಾಗಿತ್ತು. ನಾವೇನ್ ಮಾಡ್ತೀವಿ ಅಂದ್ರೆ
ನಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ, ಹಾ ರೀ. ಅಲ್ಲಿ ನಾವು ಸ್ಪಿರಿಚುವಲ್ ಬಗ್ಗೆ ಮಾತಾಡಲ್ಲ, ಬೇರೆಯವ್ರ ಬಗ್ಗೆ ಗಾಸಿಪ್, ಬೇರೆಯವ್ರ ಬಗ್ಗೆನೆ ನಾವು ಅಲ್ಲಿ ಏನಾಗ್ಬಿಡ್ತೈತಿ ಅಂದ್ರೆ ನಾವೇನ್ ಇವತ್ತು ಆ ಬ್ರಹ್ಮಾಂಡದಿಂದ ತಗೊಂಡ್ ಎನರ್ಜಿ ಇರ್ತದಲ್ಲ ಅಲ್ಲಿ ಸೋರಿಕೆ ಆಗ್ತತಿ. ಅದನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಅಲ್ಲಿ ನಾವು ಯಾರೇ ಸ್ಪಿರಿಚುವಲ್ ಬಗ್ಗೆ ಮಾತಾಡಂಗಿದ್ರೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ಅವ್ರು ಯಾರ ಬಂದ್ರೆ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗ್ಬಾರ್ದು, ಅವ್ರನ್ನೂ ಆತರ ಮಾತಾಡೋದ್ರಿಂದ ನಾವು ಅವಕಾಶ ಕೊಡ್ಬಾರ್ದು. ಅವಾಗ ಏನಾಗ್ತತಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎನರ್ಜಿ ಹಾಳಾಗಿ ಹೋಗ್ಬಿಡ್ತತಿ. ಅವರು ಹಾಳು ಮಾಡ್ಲಿಕ್ಕೆ ಅಂತಾರೆ ಮತ್ ನಾವು ಹಾಳು ಮಾಡ್ಕೊಂತೇವೆ ಎನರ್ಜಿನ. ಆಮೇಲೆ ಅಂತ ಸ್ಥಿತಿ ಬಂದಾಗ ಈಗ ಮನೆ ಬಂದಾಗ ನಾವು ಬೇಡ ಹೋಗ್ರಿ ಅಂತಂದು ಅನ್ನಕ್ ಬರಲ್ಲ. ನಾವೇನ್ ಮಾಡ್ಬೇಕು ಅಂದ್ರೆ ಗಂಭೀರವಾಗಿ ಮೌನದಿಂದ ಇರ್ಬೇಕು, ಸಾಕ್ಷಿಭೂತವಾಗಿರ್ಬೇಕು ಅಷ್ಟೇ. ನಮ್ಮ ಎನರ್ಜಿನ ನಾವು ಡಿಪಾಸಿಟ್ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಆತರ ಇರ್ಬೇಕು. ಹೌದಾ? ಸರಿನಾ? ಹಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಇವತ್ತಿನ ನೀವು ಕ್ಲಾಸ್ ಏನ್ ಹೇಳಿದ್ರಲ್ಲ, ಪದೇ ನೀವು ಅದಕ್ಕೆ ಒತ್ತು ಕೊಟ್ಟು ಹೇಳೋದ್ರಿಂದ ನಮಗೆ ಏನಾಯ್ತು, ಸೀದಾ ನಮಗೆ ಮೆದುಳಿಗೆ ಬರ್ಲಿಲ್ಲ, ಇದು ನಮ್ಮ ಹೃದಯಕ್ಕೆ ಮುಟ್ತು. ಧ್ಯಾನಿಗಳಿಗೆ, ಯಾರು ಹೊಸಬರು ಇದ್ದವರಿಗೆ ಅದು ಒಂದು ಹೃದಯಕ್ಕೆ ತಟ್ಟಿ ಮುಟ್ಟಿಸ್ತೈತಿ. ಇದು ನೀ ಹೇಳತಕ್ಕಂತ ಅನುಭವ, ನೀ ಹೇಳ್ತಕ್ಕಂತ ಜ್ಞಾನ ತುಂಬಾ ಚೆನ್ನಾಗಿತ್ತು. ಇವತ್ತು ನಾನು ಬಹಳ ಇದರಿಂದ ಕೇಳಿದಿದ್ನ. ಆಮೇಲೆ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಪ್ರತಿ ಒಂದನ್ನು ನೋ ಡಿಟ್ಯಾಚ್ಮೆಂಟ್, ನೋ ಅಟ್ಯಾಚ್ಮೆಂಟ್ ಅಂದ್ರೆ ನಾವು ಯಾವುದಕ್ಕೂ ಅಂಟಿಕೊಳ್ಬಾರ್ದು, ಯಾವುದನ್ನು ನಾವು ಅವಲಂಬಿತವಾಗಿರ್ಬಾರ್ದು ಅನ್ನೋದು ಈ ನೀವು ಹೇಳೋ ಒಂದು ಇವತ್ತಿನ ಇದರಲ್ಲಿ ಕ್ಲಾಸ್ ನಲ್ಲಿ ತುಂಬಾ ಅನುಭವ ಇತ್ತು, ತುಂಬಾ ಜ್ಞಾನ ಇತ್ತು. ಈ ಜ್ಞಾನ ತಗಂದರಿಗೆ ಅದು ಜೀವನದಲ್ಲಿ ನಾವು ಯಾವ ರೀತಿ ನಡಿಬೇಕು, ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳಿ. ಆ ತರ ಇದು ಈ ಸ್ಪಿರಿಚುವಲ್ ಹೆಂಗೆ ಬಹಳ ಅರ್ಥ ಗರ್ಭಿತವಾಗಿ ಹೇಳಿದಿರಿ. ನನಗೆ ಈಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಸ್ಟ್ರಿಗೆ ಮತ್ತೆ ನಮ್ಮ ಗುರುಗಳಿಗೆ, ಅಲ್ಲಿ ಈ ಒಂದು ಕಾರ್ಯಾಗಾರದಲ್ಲಿ ಯಾರು ಅವಕಾಶವನ್ನು ಪಡ್ಕೊಂಡು ಈಗ ಇದನ್ನ ಕೇಳ್ತಾ ಇದಾರೆ ಅವರೆಲ್ಲರಿಗೂ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೀಗೆ ಬರ್ಲಿ, ಹಿಂಗೆ ಒಳ್ಳೆ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಕ್ಲಾಸ್. ನಾನು ಕುತ್ಕೊಂಡು ಪೂರ ಗಂಭೀರವಾಗಿ ಆಲಿಸ್ತಾ ಇದ್ದೇನೆ. ಬಹಳ ಚೆನ್ನಾಗ್ ಬರ್ತಾ ಐತಿ, ತುಂಬಾ ಚೆನ್ನಾಗ್ ಬರ್ತಾ ಇತ್ತು. ಫಸ್ಟಿಗಂತೂ ಈಗಂತೂ ಬಹಳ ಇನ್ನೊಂದ್ ಸ್ವಲ್ಪ ಹೊತ್ತು ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋವರೆಗೂ ನಮಗೆ ಇದು ಈಗ ನಮ್ಮ ಡೈಲಿ ನಮ್ದು ಏನದು ಈ ಬಹಿರ್ ಪ್ರಪಂಚದಲ್ಲಿ ಏನ್ ನಡೀತಲ್ಲ ಅದ್ರ ಬಗ್ಗೆನೇ ನೀವ್ ಹೇಳ್ತೀರಿ. ಆ ಬಹಿರ್ ಪ್ರಪಂಚದಲ್ಲಿ ನಾವು ಜಾಸ್ತಿ ಇರಬಾರ್ದು, ನಾವು ಅಂತರ ಪ್ರಪಂಚಕ್ಕೆ ಹೋಗ್ಬೇಕು ಅನ್ನೋದ್ರಲ್ಲಿ ಇದರಲ್ಲಿ ನಾವು ತಿಳ್ಕೊಂಡ್ರೆ ಐತಿ, ಅಷ್ಟೈತಿ ಇದ್ರಲ್ಲಿ ಅರ್ಥ. ಈ ಬಹಿರ್ ಪ್ರಪಂಚದಿಂದ ನಾವ್ ಏನಿದ್ದು ನಮ್ ಎನರ್ಜಿ ಹಾಳು ಮಾಡ್ಕೊಂಡ್ಬಿಡ್ತೇವೆ. ಎನರ್ಜಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಅಂತರ ಪ್ರಪಂಚದಲ್ಲೇ ಇರಬೇಕು, ಇದು ಉದ್ದೇಶ. ಇದು ಒಂದು ಆಧ್ಯಾತ್ಮಿಕ. ಆಯ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಮತ್ತೆ ನಮ್ಮ ಪತ್ರಿಜಿ ಅವರು ಹೇಳೋದು ಅದೇ, ಏನ್ ಹೇಳ್ತಾರೆ ಎಲ್ಲರಿಗೂ ಹೇಳಿ. ಹೇಳ. ಇಲ್ಲಿ ಪತ್ರಿಜಿ ಅವ್ರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಾವು ಯಾರೇ ಆಗಿರ್ಲಿ ನಮ್ ಎದುರಿಗೆ ಬಂದ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾವು ಅವ್ರ ಎದುರಿಗೆ ನಮ್ಮ ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು ಅಥವಾ ಬೇರೆ ಆಧ್ಯಾತ್ಮಿಕ ಶಕ್ತಿ ಏನೇ ಇರ್ಬೋದು ನಮ್ದು, ನಾವು ಅದನ್ನ ಮಾತಾಡ್ಬೇಕು ಹೊರತು ಈಗ ಬೇರೆಯವ್ರು ಏನಾದ್ರು ಬಂದು ನಮ್ಮ ಎದುರಿಗೆ ಗಾಸಿಪ್ ಆಗಿರ್ಬೋದು ಅಥವಾ ಅವ್ರ ವಿಚಾರ ಇವ್ರ ವಿಚಾರವಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ನಮ್ಮಲ್ಲಿರುವಂತಹ ಆ ಎನರ್ಜಿನ 100%, 90% ನಾವು ಕಳ್ಕೊತೀವಂತೆ. 1% ಮಾತ್ರ ನಮ್ಮ ಹತ್ರ ಇಟ್ಕೊಂಡಿರ್ತೇವೆ, 99% ಹೋಗುತ್ತೆ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಯಾರೇ ಆಗ್ಲಿ ನಿಮ್ಮ ಎದುರಿಗೆ ಬಂದಂತಹ ವ್ಯಕ್ತಿ, ಈಗ ಅಪ್ಪಾಜಿ ಅವ್ರು ಹೇಳಿದೆ ಏನಿತ್ತಪ್ಪ ಅಂತ ಹೇಳಿದ್ರೆ, ಯಾರೇ ಬರ್ಲಿ ಅವ್ರನ್ನ ಬಂದವ್ರನಂತ್ರ ಹೊರಗೆ ಕಳ್ಸಕ್ ಆಗಲ್ಲ.
ನಮ್ ಎದುರಿಗೆ ಬಂದಂತ ವ್ಯಕ್ತಿ ನಮ್ಮ ಶಕ್ತಿನ ಕಳೆಯೋದ್ಕಿಂತ ಮುಂಚೆ ನಾವ್ ಅದನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೌನವಾಗಿದ್ದು ಅದನ್ನ ನಮ್ಮ ಶಕ್ತಿನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಡೆಪಾಸಿಟ್ ಮಾಡ್ಕೋಬೇಕು ಅಂತ ಈಗ ಅಪ್ಪಾಜಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್ ಪತ್ರಿಜಿ ಅವರು ಸಹಿತ ಅದನ್ನೇ ಹೇಳಿದ್ರು. ಹಾಗೆ ಅವರ ಗೈಡ್ ಹಲೋ ಹಾಗೇನೆ ಹಾ, ಹೇಳಿ. ಸಾಕ್ಷಿಭೂತವಾಗಿ ಅಷ್ಟೇ ಇರ್ಬೇಕು ನಾವು ಅವ್ರ ಜೊತೆಗೆ. ಸಾಕ್ಷಿಭೂತವಾಗಿ ಅಷ್ಟೇ ನಾವು ನೋಡ್ತಾ ಇರ್ಬೇಕು. ಅದ್ರ ಬಗ್ಗೆ ನಾವು ಅವ್ರು ಹೇಳ್ತಾರ ಮತ್ತೊಂದು ಒಳ್ಳೇದನ್ನೇ ಮಾತಾಡು. ನಾವು ಮಾತಾಡೋದ್ ಬದಲೇ ಆಲೋಚನೆ ಮಾಡಿ ಮಾತಾಡು, ಕೇಳೋದನ್ನು ಆಲೋಚನೆ ಮಾಡಿ ಕೇಳು, ನೋಡೋದನ್ನು ಒಳ್ಳೇದನ್ನೇ ನೋಡು, ಕೆಟ್ಟದ್ ನೋಡ್ಬೇಡ ಅಂತ ಅವ್ರು ಇದನ್ನೇ ಯಾವಾಗ್ಲೂ ಹೇಳೋದು, ಗುರುಗಳು ಹೇಳೋದು. ಅದಕ್ಕೆ ನಾವು ಹೌದು. ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಅಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ನಾವು ಮಾತಾಡ್ಬೇಕು, ಅವಶ್ಯಕತೆ ಇಲ್ಲದ್ರೆ ಹಂಗೆ ಸಾಕ್ಷಿಭೂತವಾಗಿರ್ಬೇಕು ಅಷ್ಟೇ ಅದು. ಸೂಕ್ಷ್ಮವಾಗಿ ನಾವು ಅದನ್ನ ನಮ್ಮ ಮನಸ್ಸಿನಲ್ಲಿ ಸದಾ ಎಚ್ಚರದಿಂದ ಇರಬೇಕು. ಸರಿನಾ? ಓಕೆ. ಹಾ, ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್. ಹಾ, ಲಕ್ಷ್ಮಿ ಒಂದ್ ನಿಮಿಷ. ಮಾತಾಡಿ. ನಿಮ್ಮ ಅಪ್ಪಾಜಿ ಅವ್ರನ್ನ ನೋಡ್ಬೇಕಿತ್ತಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನೀವು ಅಮ್ಮ, ಕ್ಯಾಮ್ರಾ ಥ್ಯಾಂಕ್ ಯು. ಓಪನ್ ಮಾಡ್ಬೋದಾ? ಇಲ್ಲ, ಇಲ್ಲಿ ಕ್ಯಾಮ್ರಾ ಓಪನ್ ಮಳೆ ಬರ್ತಾ ಇತ್ತು, ಕರೆಂಟ್ ಅಪ್ಪಾಜಿ ಅವರು ಹೋಗಿದೆ ಇಲ್ಲಿ. ಬರಹತ್ತೀರಾ? ಇಲ್ಲ, ಕರೆಂಟ್ ಹೋಗಿದೆ ಇಲ್ಲಿ, ಮಳೆ ಬರ್ತಾ ಐತೆ. ಓಕೆ. ಆಯ್ತು, ಮತ್ತೆ ನಾಳೆ ಕ್ಲಾಸ್ ನಾನು ಇದ್ ಮಾಡ್ತೀನಿ, ಕರೆಂಟ್ ಬಂದಾಗ ಥ್ಯಾಂಕ್ ಯು ಅಪ್ಪಾಜಿ. ಹಾಕೊಳ್ತೀನಿ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ Thank ಮೇಲೆ you, thank you. ಇರ್ಲಿ. ಥ್ಯಾಂಕ್ ಯು. ಆಶೀರ್ವಾದ ಏನಿಲ್ಲ, ಯಾರ ಆಶೀರ್ವಾದ ಏನಿಲ್ಲ, ಎಲ್ಲರೂ ಮಾಸ್ಟ್ರು, ಎಲ್ಲರೂ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್, ಮೈ ಡಿಯರ್ ಮಾಸ್ಟರ್ಸ್. ನಾವಿನ್ನೂ ಇಲ್ಲಿ ಇವಾಗ ಆಶೀರ್ವಾದ ಒಂದ್ ಕೊಡೋದಿಲ್ಲ, ಇಲ್ಲಿ ನಮ್ಮ ಗುರುಗಳು ಅದನ್ನೇ ಹೇಳಿರೋದು. ಪತ್ರಿಜಿ ಅವರು ನಾವಿನ್ನೂ ಅದನ್ನೇ ಒಂದೊಂದ್ ಹೇಳಿರೋದು. ಮೆಟ್ಲು ಯಾರು ಇಲ್ಲಿ ಗುರುಗಳಲ್ಲ, ಎಲ್ಲರೂ ಮಾಸ್ಟರ್ಸ್, ಎಲ್ಲರೂ ಒಂದ್ ಫ್ರೆಂಡ್, ಎಲ್ಲರೂ ಒಂದು ಸಂಬಂಧಿಗಳು, ಒಂದು ಕುಟುಂಬ ಅಂತ ಹೇಳಿದ್ವಿ. ಎಲ್ಲರೂ ನಮ್ಮ ಕುಟುಂಬನೇ ಅಂತ ಹೇಳಿದ್ದಾರೆ ಅವರು. ಅದ್ರ ಪ್ರಕಾರ ನಾವು ಹೋದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲ ನಮ್ಮ ವಸುದೈವ ಜೀವನದಲ್ಲಿ ಒಂದು ವಸುದೈವ ಅದ್ಭುತವಾದ ಕುಟುಂಬ. ನೋಡ್ಬೋದು, ಕುಟುಂಬ. ಅದ್ಭುತವನ್ನೇ ನೋಡ್ಬೋದು ನಾವು. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ವೆರಿ ಮಚ್. ಹೌದೌದು, ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು. ಓಕೆ, ಮತ್ತೆ you, ಯಾರಾದ್ರೂ sir. ಮಾತಾಡ್ತೀರಾ? ಶ್ರುತಿ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್, ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ Thank you ಮೇಡಮ್ so ನನ್ much. ಕಣ್ಣು ಬಿಡಕ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಮಾಸ್ಟರ್ ನಮಗೆ ಏನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಮೇಲೆ. ಇವತ್ತಿನ ಧ್ಯಾನ ನಾನು ಏನೇ ಮಾಡಿಸ್ತಾ ಇದ್ದೀನಿ ಅಂದ್ರೆ ನಾನಲ್ಲ, ಯೂನಿವರ್ಸ್ ಸಪೋರ್ಟ್, ಯೂನಿವರ್ಸ್ ಬ್ರಹ್ಮಾಂಡದ ಶಕ್ತಿ ಇವತ್ ನನ್ ಜೊತೆ ಇತ್ತು, ನಿಮ್ಮನ್ನೆಲ್ಲ ಇಲ್ಲಿ ಕೂರ್ಸಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಷನ್ ಏನ್ ಮಾಡೋದಾ? ಓಕೆ, ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು.